ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು. ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಇನ್ನು 4 ರಿಂದ 5 ದಿನಗಳ ಕಾಲ ಇದೇ ರೀತಿಯ ಮಳೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ. ರಸ್ತೆಗಳಲ್ಲಿ 3 ರಿಂದ 4 ಅಡಿಗಳಷ್ಟು ನೀರು ನಿಂತು ಅವಾಂತರ. ಆಟೋವನ್ನ ತಳ್ಳಿಕೊಂಡು ಹೋದ ಬಸ್. ಡ್ರೋನ್ ಕಣ್ಣಲ್ಲಿ ಫೆಂಗಲ್ ಇರಣಾರ್ಭಟ ಉಗ್ರವತಾರದ ಅಬ್ಬರ ಸೆರೆ ಸಿಕ್ಕಿರುವಂಥದ್ದು. ಈ ಮೂಲಕ ತಮಿಳುನಾಡಿನಲ್ಲಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಇದೆ ಸದ್ಯಕ್ಕೆ ತಮಿಳುನಾಡಿನ ಪರಿಸ್ಥಿತಿ ಅಂತ ಹೇಳಿ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನೀರು ನಿಂತಿರುವಂಥದ್ದು. ಯಾರೊಬ್ಬರೂ ಕೂಡ ಓಡಾಡ್ತಾ ಇಲ್ಲ. ಅಲ್ಲಿ ಮನೆಯೊಳಗೇನೆ ಲಾಕ್ ಆಗಿದ್ದಾರೆ. ಇಡೀ ಊರನ್ನ, ನಗರವನ್ನ, ಗ್ರಾಮಗಳನ್ನ ಈಗ ನೀರು ಆಪೋಷಣ ಮಾಡಿಕೊಂಡಿದೆ. ಜಲ ದಿಗ್ಬಂಧನಕ್ಕೊಳಗಾಗಿದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಗಳಲ್ಲಿ 3 ರಿಂದ 4 ಅಡಿಗಳಷ್ಟು ನೀರು ನಿಂತಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಫೆಂಗಲ್ ಅಬ್ಬರ, ಅದರಿಂದ ಉಂಟಾಗಿರುವಂತಹ ಅವಾಂತರವನ್ನು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯ ಇಲ್ಲಿ ಜನ ಗಿಜಿಗುಡ್ತಾ ಇದ್ರು, ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ರು. ಆದರೆ ಫೆಂಗಲ್ ಚಂಡಮಾರುತ ಅದೆಲ್ಲವನ್ನೂ ಕೂಡ ಕಸಿದುಕೊಂಡಿರುವಂಥದ್ದು. ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ತಮಿಳುನಾಡಿನ ಜನರು ಮನೆಯೊಳಗೇನೆ ಲಾಕ್ ಆಗಿದ್ದಾರೆ. ಮತ್ತೊಂದು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಆಟೋವನ್ನು ಬಸ್ಸೊಂದು ತಳ್ಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಆಟೋ ಕೆಟ್ಟು ನಿಂತಿದೆ. ಈ ಸಂದರ್ಭದಲ್ಲಿ ಬಸ್ ಅದನ್ನು ತಳ್ಳಿಕೊಂಡು ಹೋದಂತಹ ದೃಶ್ಯ. ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ತಮಿಳುನಾಡಿನಲ್ಲಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬರೀ ವಾಹನ ಸವಾರರಲ್ಲ, ಪಾದಾಚಾರಿಗಳು ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇವೆಲ್ಲ ದೃಶ್ಯಗಳು ಕೂಡ ಸಾಕ್ಷಿ. ಫೆಂಗಲ್ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ.